ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಆಫಿಷಿಯಲ್. ಎಸ್, CISF ಒಳಗಡೆ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕರೆದಿದ್ರು. ಈಗಾಗಲೇ 1161 ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕರೆದಿದ್ರು. ಅದಾದ ಅಪ್ಲಿಕೇಶನ್ ಏನೈತಿ ಹಾಕಿದಿರಿ ನೀವು. ಯಾವಾಗ ಅಪ್ಲಿಕೇಶನ್ ಹಾಕಿರಪ್ಪ ಅಂದ್ರೆ 5/3/2025 ಹಿಡ್ಕೊಂಡು 3/4/2025 ಈ ಡೇಟ್ ಒಳಗಡೆ ಅಪ್ಲಿಕೇಶನ್ ಹಾಕಿದ್ರಿ. ಅದರದ ಫಿಸಿಕಲ್ ಯಾವಾಗ ಬರ್ತೈತಿ ರೀ ಸರ್? ಅದರದ್ದು ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ? ಫಸ್ಟಿಗೆ ಫಿಸಿಕಲ್ ಇರ್ತೈತೆ ಅಥವಾ ಎಕ್ಸಾಮ್ ಇರ್ತೈತೆ? ಸೊ ಫಿಸಿಕಲ್ ಇತ್ತಂದ್ರೆ ಫಿಸಿಕಲ್ ಎಷ್ಟು ಇರ್ತೈತೆ ರೀ? ಫಿಸಿಕಲ್ ಎಷ್ಟು ರನ್ನಿಂಗ್ ಇರುತ್ತೆ? 5 ಕಿಲೋಮೀಟರ್ ಇರ್ತೈತೆ ಇಲ್ಲ 16 ಮೀಟರ್ ಇರ್ತೈತೆ? ಜೊತೆಗೆ ಏನಲ್ಲ ಹೈಟ್ ಸರ ಒಂದೊಂದು ವಿಡಿಯೋದೊಳಗೆ 165 ಅಂತ ಹೇಳಕತ್ತಾರ. ಸೊ ಆದ್ರೆ ನೀವು ಹೇಳಿರಿ ಒಂದು ವಿಡಿಯೋದೊಳಗೆ 170 ಸೆಂಟಿಮೀಟ್ರ್ ಅಂತ ಹೇಳಿ. ಸೊ ಅದಕ್ಕೆ ಕರೆನಾ? ಸೊ ಹಂಗಂದ್ರೆ ಹೈಟ್ ಎಷ್ಟು 170 ಇರಬೇಕು ಅಥವಾ 165 ಸೆಂಟಿಮೀಟರ್ ಇರ್ಬೇಕು? ಮತ್ತು ಟ್ರೇಡ್ಸ್ಮನ್ಗಳಿಗೆ ಯಾವ್ಯಾವ ಟ್ರೇಡ್ದ ಯಾವ ಥರ ಟೆಸ್ಟ್ ತೊಗೊತಾರೆ? ಫಸ್ಟಿಗೆ ಫಿಸಿಕಲ್ ಇತ್ತಂದ್ರೆ ಫಿಸಿಕಲ್ ಒಳಗಡೆ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ, ಸೊ ಮೆಡಿಕಲ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಗಳನ್ನು ಕೊಡ್ರಿ ಸರ್ ಅಂತ ಹೇಳ್ತಿದ್ರಿ. ಸೊ ಅದ್ರ ಸಲುವಾಗಿ ನಾನು ಇವತ್ತು ಪೂರ್ತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಂತೇಳಿ ವಿಡಿಯೋ ಮಾಡಕತ್ತೀನಿ. ಸೊ ಓಕೆ, ಈಗಾಗಲೇ ಏನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದಿರಿ CISF ಟ್ರೇಡ್ಸ್ಮನ್ ಒಳಗಡೆ ನೋಡ್ಕೊಳ್ರಿ. ಸೊ ಎಷ್ಟಪ್ಪ 1161 ಹುದ್ದೆಗಳಿದ್ದು. ಸೊ ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರಲಿಲ್ಲ ಅಂಥವ್ರದ್ದು ಸರ್ ಫಿಸಿಕಲ್ ಯಾವಾಗ ಬರ್ತೈತಿ, ಡೇಟ್ ಯಾವಾಗೈತೆ ಅಂತ ಕೇಳ್ತಾ ಇದ್ದೀರಿ. ಸೊ ಅದಕ್ಕಾಗಿ ಅದು ಡೇಟ್ ಏನತ್ತಲ್ಲ ಆಗಸ್ಟ್ 27 ಮುಂದ್ಗಡೆ ಅಂತ ಸೊ ಹೇಳಿದ್ದಾರೆ. ಓಕೆ, ಆಗಸ್ಟ್ 27 ಮುಂದ್ಗಡೆ. ಸೊ ಆಗಸ್ಟ್ ಅಂದ್ರೆ ಆಗಸ್ಟ್ ಮಂತಲ್ಲಿ ಆಗುತ್ತದೆ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಏನಂತಿಲ್ಲ ನಿಮ್ಗೆ ಹೇಳೋದು ಏನಂದ್ರೆ ಪ್ರತಿಯೊಂದಕ್ಕೂ ನೀವು ಅದು ಫಿಸಿಕಲ್ ಯಾವಾಗ ಕರೀತಾರೆ, ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತ ಹೇಳಿ ಅದೇ ಕಾಯ್ಕೋದು ಕುಂದ್ರಕ್ಕಿಂತನೂ ನಿಮ್ಮ ತಯಾರಿಯನ್ನು ನೀವು ಮಾಡ್ಕೊತಿರಲಿಲ್ಲ. ಯಾವಾಗ ಕರೀತಾರಲ್ಲ ಅವಾಗ ಪಟ್ನ ಅದನ್ನು ರ್ಯಾಲಿ ಪಾಸ್ ಮಾಡ್ಕೊಂಡು ಬಿಡ್ಬೇಕು, ತಿಳಿತಾನೆ? ಆ ಥರ ಮಾಡಂಗಿಲ್ಲ ನೀವು. ಸೊ ಬರೀ ಏನತ್ತಿ ಅದನ್ನು ಯಾವಾಗ ಕರೀತಾರೆ, ಏನು ಮಾಡ್ತಾರೆ, ಇದನ್ನು ಬಿಟ್ಟರೆ ಬೇರೆ ತಲೆಯಾಗ ಇಲ್ಲಿ ನಿಮ್ಗೆ. ಸೊ ಕರೆದಾಗನ ಪ್ರಾಕ್ಟೀಸ್ ಮಾಡೋದ್ರಿ ನೀವು. ಓಕೆ, ಇರಲಿ, ಏನು ಮಾಡೋಕೆ ಬರೋಲ್ಲ. ನೀವು ಕೇಳ್ತಿದ್ರಿ ಸರ್ ಫಿಸಿಕಲ್ ಫಸ್ಟ್ ಇರ್ತೈತೆ ಎಕ್ಸಾಮ್ ಫಸ್ಟ್ ಇರ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ಕೋಬೋದು ನೀವು 1.2 ಅಂತಲೇ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಸೊ ಮೆಡಿಕಲ್ ಟೆಸ್ಟ್ ಅಂದ್ರೆ ಡಾಕ್ಯುಮೆಂಟ್ ಟ್ರೇಡ್ ಟೆಸ್ಟ್, ಇದೆಲ್ಲ ಆದ ಬಳಿಕ ಏನೈತಿ ಅಂತ ಎಕ್ಸಾಮ್. ಸೊ ಸೆಕೆಂಡ್ ಟೈಮ್ದೊಳಗಂತ OMR ಬೇಸ್ ಮ್ಯಾಗ ಎಕ್ಸಾಮ್ ನಡೆಯುತ್ತೆ. ಅಂತ ಆದ ಮ್ಯಾಗ ಲಾಸ್ಟಿಗೆ ಮೆಡಿಕಲ್, ತಿಳಿತಾ? ಅಂದ್ರೆ ಫಸ್ಟಿಗೆ ಫಿಸಿಕಲ್ ಅಂತ ಆಯ್ತಲ್ಲ, ಆವಾಗನ ಫಿಸಿಕಲ್ ಜೊತೆನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟ್ರೇಡ್ ಟೆಸ್ಟ್ ಎಲ್ಲನೂ ಆಗುತ್ತೆ. ಅದಾದ್ಮ್ಯಾಗ ಮತ್ತೊಂದು ಡೇಟ್ ಕೊಡ್ತಾರೆ ಮೆಡಿಕಲ್, ಮತ್ತು ಇದನ್ನು ಮತ್ತೊಂದು ಡೇಟ್ನಾಗ ಏನಂತ ಎಕ್ಸಾಮ್ ಆಗುತ್ತೆ. ಅದಾದ್ಮ್ಯಾಗ ಮೆಡಿಕಲ್ ಚೆಕ್ ಮಾಡ್ತಾರೆ. ಈ ಥರ ಪ್ರೊಸೆಸಿಂಗ್ ಇರ್ತೈತಿ. ಸೊ ಹಂಗಾದ್ರೆ ಈಗ ಸದ್ ಫಿಸಿಕಲ್ ಐತಿಲ್ಲ, ಫಿಸಿಕಲ್ ಒಳಗೆ ನೀವು ಕೇಳೋದೇನಪ್ಪ ಅಂತಂದ್ರೆ ಸರ ಹೈಟ್ದ ಕೆಲವೊಬ್ರು ವಿಡಿಯೋದೊಳಗೆ 165 ಹೇಳ್ಯಾರ್ರಿ, ನೀವು ಅದ್ರ 170 ಹೇಳಿರಿ ಅಂತ ಹೇಸಿಂದ. ಸೊ ನೋಡ್ಕೋಬೋದು ನೀವು ಇಲ್ಲಿ ಹೈಟ್ ಏನತ್ತಲ್ಲ UR ಅಂದ್ರೆ ಜನರಲ್ ಕಾಸ್ಟ್ದವ್ರದ್ದು, SCದವ್ರದ್ದು, EWS. ಸೊ ಅವು ಏನತ್ತಲ್ಲ 170 ಸೆಂಟಿಮೀಟ್ರ್. ಎದೆ ಸುತ್ತಳಿತ ಅವ್ರಿಗೆ ಏನತ್ತಲ್ಲ ಎದೆ ಸುತ್ತಳಿತ ಎಷ್ಟೈತೆ ನೋಡ್ಕೊಳ್ರಿ ಇಲ್ಲಿ, 80 85. ಇದು ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳದ್ದು ಹೈಟ್ ನೋಡ್ಕೊಳ್ರಿ 157 ಸೆಂಟಿಮೀಟ್ರ್. ಸೊ ಅವ್ರಿಗೆ ಚೆಸ್ಟ್ ಯಾವುದು ಮೆನ್ಷನ್ ಇರೋಂಗಿಲ್ಲ. ಅಂದ್ರೆ ಹೈಟ್ ತಕ್ಕ ವೇಟ್ ಇರ್ಬೇಕು, ಅಂದ್ರೆ ಕಡಿಮೆ ಅಂದ್ರೆ 48 kg ಮ್ಯಾಗ ಇರ್ಬೇಕು ಮಹಿಳೆಯರು, ತಿಳಿತು? ಇನ್ನು ನೀವು ಕೇಳ್ತಿರೋ 165 ಸೆಂಟಿಮೀಟ್ರ್ ಯಾರಿಗೆ ಅನ್ವಯ ಆಗುತ್ತೆ ನೋಡ್ಕೊಡ್ರಿ ಇಲ್ಲಿ. ಸೊ ಇಲ್ಲಿ ಏನು ಕೊಟ್ಟಾರಲ್ಲ ಇದನ್ನು ಓದ್ಕೊಡ್ರಿ ಪಿಚ್ಚ ಅನ್ನಂಗೆ. ಸೊ ಅದ್ರೊಳಗೆ ನಮಗೆ ಉಪಯೋಗ ಆಗೋದು, ನಮ್ಮ ಕರ್ನಾಟಕದ ಉಪಯೋಗ ಆಗೋದು ಮರಾಠ ಕಾಸ್ಟ್ದವ್ರಿಗೆ ಅಂತ ಹೇಳಿ. ಸೊ ಮಾತ್ರ ಮರಾಠ ಕಾಸ್ಟ್ದವ್ರಿಗೆ 165 ಸೆಂಟಿಮೀಟ್ರ್ ಪುರುಷ ಅಭ್ಯರ್ಥಿಗಳ ಎತ್ತರ. ಸೊ 155 ಸೆಂಟಿಮೀಟ್ರ್ ಮಹಿಳಾ ಅಭ್ಯರ್ಥಿಗಳ ಹೈಟ್. ಅಂತ ಎದೆ ಸುತ್ತಳಿತ ಅದರೊಳಗೂ ಎಕ್ಸ್ಕ್ಯೂಸ್ ಐತಿ 78 ಸೆಂಟಿಮೀಟ್ರ್ ಕೊಂಡ 83. ಇದು ಯಾವುದಪ್ಪ? ಮರಾಠ ಕಾಸ್ಟ್ದವ್ರಿಗೆ. ಇನ್ನು ST ಶೆಡ್ಯೂಲ್ ಟರ್ಡ್ SCದವ್ರಿಗಿಲ್ಲ, ಮತ್ತು ಶೆಡ್ಯೂಲ್ ಕಾಸ್ಟ್ದವ್ರಿಗೆ ಯಾವುದು ಹೈಟ್ ಒಳಗೆ ಚೆಸ್ಟ್ ಒಳಗೆ ವಿನಾಯಿತಿ ಇಲ್ಲ. ಆದರೆ ST ಕಾಸ್ಟ್ದವ್ರಿಗೆ ಐತಿ 162 ಪುರುಷ ಅಭ್ಯರ್ಥಿಗಳಿಗೆ ಎತ್ತರ, ಮಹಿಳೆಯರದು 150 ಸೆಂಟಿಮೀಟ್ರ್, ಪುರುಷರದ ಎದೆ ಸುತ್ತಳಿತ 76 81 ಆಗಿರಬೇಕು. ಸೊ ಇಲ್ಲಿ ಯಾವುದು ಮಹಿಳೆಯರಿಗೆ ಎದೆ ಸುತ್ತಳಿತ ಇರೋಂಗಿಲ್ಲ. ಇದು ಫಿಸಿಕಲ್ ಇರ್ತೈತಪ್ಪಿ. ಸೊ ಇದಾದ್ಮ್ಯಾಗ ರನ್ನಿಂಗ್ ಇರ್ತೈತಿ. ಸೊ ಇದು ಏನತ್ತಲ್ಲ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇನ್ನು ಮುಂದೆ ಏನತ್ತಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನು ಬರುತ್ತೆ ನೋಡ್ಕೊಳ್ರಿ. ಸೊ ಅಂದ್ರೆ ರನ್ನಿಂಗ್ ಎಷ್ಟು ಇರ್ತೈತಿ? ರನ್ನಿಂಗ್ 16 ಮೀಟ್ರ್ ರನ್ನಿಂಗ್ ಇರ್ತೈತಪ್ಪಿ ಪುರುಷ ಅಭ್ಯರ್ಥಿಗಳಿಗೆ. ಎಷ್ಟು ನಿಮಿಷ ಸಮಯ ಇರ್ತೈತಿ ಅದನ್ನೆಲ್ಲನೂ ಕರೆಕ್ಟಂಗಿ ತೋರಿಸ್ತೀನಿ ನೋಡ್ಕೊಳ್ರಿ. ಮಹಿಳೆಯರಿಗೆ ಏನೈತಿ 800 ಮೀಟ್ರ್ ಇರ್ತೈತಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಒಳಗಡೆ ಪುರುಷ ಅಭ್ಯರ್ಥಿಗಳಿಗೆ 16 ಮೀಟ್ರ್ ರನ್ನಿಂಗ್ ಇರ್ತೈತಿ, 6 ನಿಮಿಷ 30 ಸೆಕೆಂಡ್ಗಳ ಸಮಯ ಇರ್ತೈತಿ. ಮಹಿಳೆಯರಿಗೆ 800 ಮೀಟ್ರ್ ರನ್ನಿಂಗ್ ಇರ್ತೈತಿ, 4 ನಿಮಿಷ ಸಮಯ ಇರ್ತೈತಿ. ಫಿಸಿಕಲ್ ಒಳಗೆ ಇದಾಯ್ತಪ್ಪಿ. ಸೊ ಇದಾದ್ಮ್ಯಾಗ ಏನೈತಿಲ್ಲ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್
ಕೇಳ್ತಾರೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾ ಅದನ್ನು ನೋಡ್ಕೊಳ್ರಿ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಸಲುವಾಗಿ 10th ಮಾರ್ಕ್ಸ್ ಕಾರ್ಡ, ಎಜುಕೇಷನ್ ಸರ್ಟಿಫಿಕೇಟ್ LC, ಡೊಮಿಸಿಯಲ್ ಸರ್ಟಿಫಿಕೇಟ್. ಸೊ ಕೇಳ್ತಿರ್ತೀನಿ ಡೊಮಿಸಲ್ ಐತ್ರಿ ಸರ, ರೆಸಿಡೆನ್ಸಿಲ್ ಇಲ್ಲ, ಸೊ ನಡೀತೈತೇನ? ಹಾಂ ನಡೀತೈತೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಯಾರು SC ST ನಂದು OBC ಬರ್ತಂತ ಅಪ್ಲಿಕೇಶನ್ ಹಾಕಿರ್ತೀರಿ EWS ಅವೆಲ್ಲ ಸರ್ಟಿಫಿಕೇಟ್ ಅಂತ ಬೇಕವ, ಈಗ ಬೇಕಾತವ. ಮೊದಲು ತೆಗ್ಸಿದ್ದನ್ನು ತೊಗೊಂಡು ಹೋಗ್ರಿ, ಮತ್ತು ಈಗ ಹೊಸಾಗೇನು ತೆಗ್ಸಿದ್ನು ತೊಗೊಂಡು ಹೋಗ್ಬೇಕು. ಮತ್ತು ಇನ್ನೊಂದು ಏನೈತಿ ಕಾಸ್ಟ್ ಯಾವ್ದು ಕಾಸ್ಟ್ ಬರ್ತೈತಿ ನಿಮ್ದು ಅದು ಸ್ಟೇಟ್ ವೈಸ್ ಡೊಮಿಸಿಯಲ್ ಒಳಗೆ ಏನು ಬರ್ತಿಲ್ಲ ಅದೇ ಥರ ಏನಂತಿಲ್ಲ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು. ಇನ್ನು ಫೋಟೋಸ್, ಆಧಾರ್ ಕಾರ್ಡ್ ಇವೆಲ್ಲನೂ ಬೇಕಾಗ್ತಾವೆ. ಇಲ್ಲಿ ಏನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಸ್ಕೂಲ್ ಕ್ಯಾರೆಕ್ಟರ್, ಪಂಚಾಯತ್ ಕ್ಯಾರೆಕ್ಟರ್ ಅವೇನೂ ಬೇಕಾಗಿಲ್ಲ. ಟ್ರೇಡ್ ಟೆಸ್ಟ್ದವ್ರು ನೋಡಿರಿ, ಟ್ರೇಡ್ ಟೆಸ್ಟ್ದವ್ರಿಗೆ ಏನೇನು ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಸೊ ಕುಕ್ದವ್ರಿಗೆ ಏನೈತಿಲ್ಲ ಚಪಾತಿ ರೈಸ್ ಮಾಡೋದು ಬರಬೇಕು ಅಂದ್ರೆ, ಮತ್ತು ದಾಲ್, ಸಾಂಬಾರು, ಮೀಟ್, ಫಿಶ್ ಇವೆಲ್ಲನೂ ಮಾಡೋದು ಬರ್ಬೇಕು ನಿಮಗೆ. ಇನ್ನೊಂದು ಏನೈತಿ ಜಾಸ್ತಿ ಹುಡುಗರು ಕೇಳ್ತಿರ್ತಕ್ಕಂಥದ್ದು ಕುಕ್ದವ್ರಿಗೆ ಸರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕನ್ನೋ ಕೇಳ್ತಿದ್ರಿ. ಸೊ ಕೆಲವೊಂದು ತಂದಲ್ಲಿ ಏನು ಮಾಡ್ತಾರಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇತ್ತಂದ್ರೆ ಅವರಿಗೆ ಮೊದಲು ಆದ್ಯತೆಯನ್ನು ಕೊಡ್ತಾರೆ. ಸೊ ಇಲ್ಲಿ ಏನತ್ತಿಲ್ಲ ಇವ್ರು ಹೇಳಿರೋ ಪ್ರಕಾರ ಏನೈತಿ ಯಾವುದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅದು ಇದಂತ ತೇಸಿಂದ ಕೇಳಿಲ್ಲ ಅವ್ರು, ತಿಳಿತಾನೆ. NSQF ಸರ್ಟಿಫಿಕೇಟ್ ತೆಗಿಸ್ಬೇಕನ. ಸೊ NSQF ಸರ್ಟಿಫಿಕೇಟ್ ಎಲ್ಲಿ ಸಿಗ್ತೈತಿ ಅದೆಲ್ಲನೂ ಏನತ್ತಿಲ್ಲ ಭಾಳಷ್ಟು ಹುಡುಗರ ಡೂಪ್ಲಿಕೇಟ್ ತೆಗಿಸ್ತಿ ಮಾಡಿ ಎಲ್ಲನೂ ಮಾಡಾಕತ್ತೀರಿ ನೀವು, ಅದನ್ನು ತಕ್ಕೋಬೇಕಂತ ಹೇಳ್ಸಿಂದ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಒಟ್ಟಾರೆ ಏನೈತಿ ಸರ್ಟಿಫಿಕೇಟ್ ಇತ್ತಂದ್ರೆ ತೊಗೊಂಡು ಹೋಗ್ರಿ, ಇರ್ಲಿಕ್ಕಂದ್ರೂ ಒಟ್ಟಾರೆ ಹೋಗ್ರಿ, ಬಿಡಾಕೆ ಹೋಗ್ಬೇಡ್ರಿ. ಮತ್ತು ಯಾವ್ಯಾವುದು ಉಳ್ಕಿದ್ದು ನೀವೇನು ಹಾಕಿರಲಿಲ್ಲ ಟ್ರೇಲರ್, ಬಾರ್ಬರ್, ಬೂಟ್ ಪಾಲಿಸ, ಸೊ ಈ ವಾಷರ್ ಮ್ಯಾನ, ಸ್ವೀಪರ್ ಅಂದರೆ ಏನಿರ್ತೈತಿ ಕಸ ಹೊಡಿದಿರ್ತೈತಿ, ಕ್ಲೀನ್ ಮಾಡೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು ಎಲ್ಲನೂ ತೋರಿಸಿ ಮಾಡಬೇಕು. ಮತ್ತು ವಾಷರ್ ಮ್ಯಾನ್ ಏನೈತಿ ಅವೇನೈತಿ ಬಟ್ಟೆ ತೊಳಿಬೇಕು, ಇಸ್ತ್ರಿ ಹೊಡಿಬೇಕು. ಇಲೆಕ್ಟ್ರಿಕಲ್ ಏನಂತಿ ಅದೆಲ್ಲನೂ AC DC ಅವೇನು ಬರ್ತಾವಲ್ಲ ಎಲ್ಲದ್ರ ಬಗ್ಗೆನೂ ಮಾಹಿತಿಯನ್ನು ಕೇಳ್ತಾರೆ, ಆ ಥರ ಹೇಳ್ಬೇಕು. ಇದು ಟ್ರೇಡ್ ಟೆಸ್ಟ್. ಆದ್ಮೇಲೆ ಏನೈತಿ ಸೆಕೆಂಡಾಗಿ ಎಕ್ಸಾಮನ್ನು ನಡೆಸ್ತಾರೆ. ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ರಿಟರ್ನ್ ಎಕ್ಸಾಮಿನೇಷನ್ದೊಳಗೆ ಏನೇನು ಕೇಳ್ತಾರೆ ನೋಡ್ಕೊಳ್ರಿ. ಸೊ ರಿಟರ್ನ್ ಎಕ್ಸಾಮ್ದಾಗ ಯಾವ ಥರ ಪ್ರಶ್ನೆಗಳು ಬರ್ತಾವಂದ್ರೆ ಸೇಮ್ ಟು ಸೇಮ್ SSC ಏನು ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೋದು ಬಂದಿರಲ್ಲ ಅದೇ ಥರನ ಸಿಲೆಬಸ್ ಇರ್ತೈತಿ. ಯಾವುದು GK ಮತ್ತು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ, ಮ್ಯಾಥ್ಸ, ಮೆಂಟಲ್ ಎಬಿಲಿಟಿ, ಏನು ಉಳಿದಿರ್ತಕ್ಕಂಥದ್ದು ಎಲ್ಲದಕ್ಕೂ 25 ಮಾರ್ಕ್ಸಿಂದ 100 ಪ್ರಶ್ನೆ ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ, ತಿಳಿತಾನೆ. ಮೆಡಿಕಲ್ ಎಕ್ಸಾಮಿನೇಷನ್ ಏನೈತಿ ಸೇಮ್ ಪ್ರೊಸೆಸಿಂಗ. ಸೊ ಈಗಾಗಲೇ ನೀವು ಎಲ್ಲನೂ ಬರೋದು ಬಂದಿರಿ, ಇಲ್ಲಿ ಕೊಟ್ಟಾರ ನೋಡ್ರಿ 100 ಪ್ರಶ್ನೆಗಳ 100 ಮಾರ್ಕ್ಸಿಂದ 100 ಪ್ರಶ್ನೆಗಳ 2 ತಾಸು ಟೈಮ್ ಕೊಟ್ಟಾರ ನಿಮಗೆ, ಭಾರಿ ಇರ್ತೈತಿ. ಎಲ್ಲನೂ ಸಿಲೆಬಸ್ ಏನೈತಿ ಇದ್ರೊಳಗೆ ಕೊಟ್ಟಾರ ನೋಡ್ರಿ, ಇದನ್ನೆಲ್ಲ ನೋಡ್ಕೋಬೋದು. ನಾ ಏನು ಹೇಳಿದಾಗ ಅದೇ ಇರ್ತೈತಿ. ಆದರೆ ಎಕ್ಸಾಮ್ ಏನೈತಿ ಹಿಂದಿ ಅಥವಾ ಇಂಗ್ಲೀಷ್ ಒಳಗೆ ಇರ್ತೈತಿ. ಸೊ ಕನ್ನಡ ಒಳಗೆ ನಡೀತೈತಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಪುಸ್ತಕಗಳು ಬೇಕಂದ್ರೆ ಫ್ಲಿಪ್ಕಾರ್ಟ್ನೊಳಗೆ ಸರ್ಚ್ ಮಾಡಿರಿ, SSC ಯಾವ ಸಿಲೆಬಸ್ ಇರ್ತೈತಿ ಅದೇ ಥರ ಸೇಮ್ ಇರ್ತೈತಿ. ಅದ್ರ ಬಗ್ಗೆ ತಲೆ ಕೆಡಿಸೋಲ್ದ ಓದಿರಿ ಅಂದ್ರೆ ಚೆನ್ನಾಗಿ ನೌಕರಿ ಆಗುತ್ತೆ ನಿಮ್ಮದು. ಮೆಡಿಕಲ್ದೊಳಗೆ ಏನೈತಿ ನಾರ್ಮಲಾಗಿ ಎಲ್ಲನೂ ಮೆಡಿಕಲ್ ಚೆಕ್ ಆಗುತ್ತೆ. ಸೊ ಯಾವ ಥರ ಮೆಡಿಕಲ್ ಇರುತ್ತೆ ಅಂತ ನಿಮಗೆ ಗೊತ್ತೈತಿ. ಅದಕ್ಕಾಗಿ ಏನೈತಿಲ್ಲ ಹಾದಿ ಕೈ ಕೂತ್ಕೊಂಡ್ರಕ್ಕೆ ಹೋಗ್ಬೇಡ್ರಿ. ಅದು ಯಾವಾಗ ಕರಿತಾರೆ ನೀವು ಅಲ್ಲಿ ತನಕ ಐತಿಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಒಟ್ಟಾರೆ ಫಿಸಿಕಲ್ ಮಾಡ್ಕೊಳ್ರಿ. ದೇವ್ರು ಒಳ್ಳೇದು ಮಾಡಲಿ. ಆದಷ್ಟು ಏನೈತಿ ಆಗಸ್ಟ್ ತಿಂಗಳೊಳಗೆ ಇದು CISF ನಡೀತೈತಿ. ಮತ್ತು ಆಗಸ್ಟ್ ತಿಂಗಳು ಮುಂದ್ಗಡೆನ SSCದು ಏನು ಯಾರ್ದು ಎಕ್ಸಾಮ್ ಪಾಸ್ ಐತಿ ಅದು ನಡೀತಾವೆ. ಮತ್ತು ಅಗ್ನಿವೀರ್ದು ಕೂಡ ಅದೂ ಅವಾಗ ನಡೆಯೋ ಸಾಧ್ಯತೆ ಐತಿ. ಎಲ್ಲನೂ ಕೂಡ ಆಗಸ್ಟ್ ತಿಂಗಳು ಮುಂದ್ಗಡೆನೇ ನಡೀತಾವೆ. ಅದಕ್ಕಾಗಿ ಈಗಿನ ಥರ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ಅವಾಗ ಫಿಸಿಕಲ್ ಆರಾಮಾಗಿ ಆಗುತ್ತೆ. ಈಗ ಏನಾರು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ನಿಮ್ದು ಅವಾಗ ಆಗಂಗಿಲ್ಲ ತಮ್ಮ ನೋಡ್ರಿ. ತಿಳಿತಾನೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಹಂಗೆ ಮತ್ತೊಬ್ಬ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ. ಯಾಕಂದ್ರೆ ಭಾಳಷ್ಟು ಹುಡುಗರ CISF ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ರೀ, ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ ಎಕ್ಸಾಮ್ ಡೇಟ್ ಫಿಕ್ಸ್ ಆದ್ಮ್ಯಾಗ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ಯಾವುದೂ ಕನ್ಫರ್ಮ್ ಆಗಿರೋ ಡೇಟ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.